ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗುಚಲಿ ವ್ಲಾಗಿನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು 7 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 2ನೇ ದಿನ. ಇವತ್ತಿನ ದಿನ ನಾನು ಏನೆಲ್ಲ ವೆಯ್ಟ್ ಲಾಸ್ ರೆಸಿಪಿಗಳನ್ನ ತಗೊತಾ ಇದ್ದೀನಿ ನೋಡಿ ಆಯಿತಾ. ಹೊಸೊಬ್ರೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಳಬ್ರೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕು ಶೇರು ಕೊಟ್ಟು ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ನಾನು ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಏನು ತಗೊತೀನಿ ಅಂದರೆ 2 ಗ್ಲಾಸ್ ನೀರನ್ನ 1 ಗ್ಲಾಸ್ ಆಗೋವರೆಗೂ ಚೆನ್ನಾಗಿ ಕಾಯಿಸ್ಬೇಕು ಫ್ರೆಂಡ್ಸ್. ಕಾಯ್ದಾದ್ಮೇಲೆ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಅದು ಉಗುರು ಬೆಚ್ಚಗಾದ್ಮೇಲೆ 1 ಗ್ಲಾಸಿಗೆ ಹಾಕ್ಕೊಂಡು 1 ಸ್ಪೂನು ಜೇನುತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಡಿಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀರು ಕುದಿಯುವಾಗ ಜೇನುತುಪ್ಪನ ಹಾಕೋಂಗಿಲ್ಲ. ನಾನು ಇದಕ್ಕೆ ನಿಂಬೆಹಣ್ಣೇನು ಹಿಂಡಿಲ್ಲ, ಹಾಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಜೇನುತುಪ್ಪನ ಈ ರೀತಿ ಉಪಯೋಗಿಸೋದ್ರಿಂದ ನಮ್ಮ ಬಾಡಿಲಿ ಮೆಟಬಾಲಿಸಮ್ ರೇಟು ಜಾಸ್ತಿ ಆಗುತ್ತೆ. ಶುಗರು BP ಇರೋರು ಕೂಡ ಕಂಟ್ರೋಲ್ ಮಾಡ್ಕೋಬೋದು ಫ್ರೆಂಡ್ಸ್. ಶುಗರ್ ಇರೋರು ಜಾಸ್ತಿ ಉಪಯೋಗಿಸೋಂಗಿಲ್ಲ, 1 ಸ್ಪೂನ್ ತಗೊಂಡ್ರೆ ಏನು ತೊಂದರೆ ಏನಾಗಲ್ಲ. ಜೇನುತುಪ್ಪದಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಫ್ರೆಂಡ್ಸ್. ಮಕ್ಕಳಿಗೆ ಬೇಕಾದರೆ ಕೊಡ್ಬೋದು. ಮಕ್ಕಳಿಗೆ ನೆಗಡಿ ಕೆಮ್ಮು ಆದಾಗ ಮೆಣಸೆಲ್ಲ ಕುಟ್ಟಾಕಿ ತಿನ್ನಿಸ್ತಾರೆ ಇದನ್ನು ಜೇನುತುಪ್ಪನ. ವಾಂತಿ ಎಲ್ಲ ಆದಾಗ ನವಿಲುಗರಿ ಸುಟ್ಟು ಜೇನುತುಪ್ಪದಲ್ಲಿ ತೇದು ಜೇನುತುಪ್ಪನ ಬಾಯಿಗಿಡ್ತಾರೆ ಮಕ್ಕಳಿಗೆ. ಜೇನುತುಪ್ಪ ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಆದರೆ ನಾವು ಯಾವ ರೀತಿ ಉಪಯೋಗಿಸ್ಬೇಕು ಅಂತೇಳಿ ನಮಗೆ ಗೊತ್ತಿರಬೇಕು ಅಷ್ಟೇ. ಜೇನುತುಪ್ಪನ ನ್ಯಾಚುರಲ್ ಸ್ವೀಟ್ ಅಂತಲೇ ಹೇಳ್ಬೋದು, ಅಷ್ಟು ಸ್ವೀಟ್ ಆಗಿರುತ್ತೆ. ಜೇನುತುಪ್ಪನ ನಾನು ತೋರಿಸಿದ ರೀತಿ ಮಾರ್ನಿಂಗು ಖಾಲಿ ಹೊಟ್ಟೆಯಲ್ಲಿ ತಗೋಬೇಕು ಫ್ರೆಂಡ್ಸ್. ನಾನು ಮಧ್ಯಾಹ್ನದ ಊಟಕ್ಕೆ ಮಸೊಪ್ಪು ಮಾಡ್ತಾಯಿದ್ದೀನಿ. ಮಸೊಪ್ಪಿಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಸೊಪ್ಪು ತಗೊಂಡಿದ್ದೀನಿ. ಇದು ಒಂದೇ ಥರ ಸೊಪ್ಪಿಲ್ಲ, ಒಂದು 4-5 ಥರ ಸೊಪ್ಪಿದೆ ಫ್ರೆಂಡ್ಸ್. ಗೊರ್ಜಿ ಸೊಪ್ಪು, ಮಸೊಪ್ಪಿನ ಸೊಪ್ಪು, ಇದು ಪುನರ್ನವ ಅಂತಾರಲ್ಲ, ನಮ್ಮ ಕಡೆ ಎಲ್ಲ ಮಸೊಪ್ಪಿನ ಸೊಪ್ಪು ಅಂತೀವಿ. ಮತ್ತು ಅರಿವೆ ಸೊಪ್ಪು, ದಂಟಿನ ಸೊಪ್ಪು, 4-5 ಥರ ಸೊಪ್ಪುಗಳಿವೆ ಇದರಲ್ಲಿ. ಮತ್ತು ಮೊಳಕೆ ಕಟ್ಟಿದ ಕಾಳು ತಗೊಂಡಿದ್ದೀನಿ, ಕಾಯಿ ತಗೊಂಡಿದ್ದೀನಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟನ್ನ ತಗೊಂಡಿದ್ದೀನಿ. ಈಗ ಮಸೊಪ್ಪು ಮಾಡೋದಕ್ಕೆ ಬೇಯಿಸ್ಬೇಕಲ್ವಾ, ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕಾಳನ್ನ ಹಾಕೊಂಡೆ, ಕಾಯಿ, ತರಕಾರಿ ಎಲ್ಲ ತರಕಾರಿನೂ ಹಾಕ್ಕೊಂಡೆ. ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ಪುಡಿ ತಗೊಂಡಿದ್ದೀನಿ. ಮಸೊಪ್ಪಿಗೆ ಜಾಸ್ತಿ ಸಾಂಬಾರು ಪುಡಿ ಉಪಯೋಗಿಸೋ ಅಂಥ ಅವಶ್ಯಕತೆ ಇಲ್ಲ. ಜೀರಿಗೆನ ನಮ್ಮ ಕಡೆ ಮಸೊಪ್ಪಿಗೆ ಯೂಸ್ ಮಾಡಲ್ಲ ಫ್ರೆಂಡ್ಸ್, ಉಳ್ಸೊಪ್ಪಾದರೆ ಯೂಸ್ ಮಾಡ್ತಾರೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಫ್ಲೇವರು ಅಂತೇಳಿ. ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪನ್ನ ಹಾಕಿ, ಸಾಕು ಇಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಕ್ಕಿಡ್ತೀನಿ ಫ್ರೆಂಡ್ಸ್. 2 ಕೂಗ್ಸಿದ್ರೆ ಸಾಕು. ಅದನ್ನು ನಾವು ರುಬ್ಕೊಂಡು ಮಸೊಪ್ಪಿಗೆ ಏನು ಒಗ್ಗರಣೆ ಹಾಕಬೇಕು ಅಂತಂದರೆ ಈರುಳ್ಳಿನ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಹಾಕಿದ್ರೆ ಮಸೊಪ್ಪು ರೆಡಿ ಆಗುತ್ತೆ. ಕೊಡುವಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್. ಹಸಿರು ಸೊಪ್ಪಲ್ಲಿ ಕಡಿಮೆ ಕ್ಯಾಲೋರಿಗಳು ಇರೋದ್ರಿಂದ ಮತ್ತು ನಾರಿನಾಂಶ ಇರೋದ್ರಿಂದ ಬೇಗ ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ. ಅದರಿಂದ ನಮಗೆ ಬೇಗ ವೆಯ್ಟ್ ಲಾಸ್ ಅನ್ನೋದು ಬೇಗ ಆಗುತ್ತೆ ಫ್ರೆಂಡ್ಸ್. ಸೊಪ್ಪನ್ನು ತಿನ್ನೋದ್ರಿಂದ ಹಾರ್ಮೋನ್ಗಳ ಸಮತೋಲನೆ, BP, ಶುಗರು ಅವೆಲ್ಲ ನಿಯಂತ್ರಣ ಆಗುತ್ತೆ. ಒಂದು ಹೃದಯ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಸೊಪ್ಪನ್ನು ತಿನ್ನೋದ್ರಿಂದ ಮೂಳೆ ಗಟ್ಟಿಯಾಗುತ್ತೆ, ಕಣ್ಣಿನ ಆರೋಗ್ಯ ಕೂಡ ಸುಧಾರಿಸುತ್ತೆ ಸೊಪ್ಪನ್ನ ತಿನ್ನೋದ್ರಿಂದ.
ವಿಟಮಿನ್ ಸಿ ಹೇರಳವಾಗಿದೆ, ಕಬ್ಬಿಣಾಂಶ ಯಥೇಚ್ಛವಾಗಿದೆ ಫ್ರೆಂಡ್ಸ್. ಸೊಪ್ಪಿನಲ್ಲಿರುವ ನಾರಿನಾಂಶ ಮಲಬದ್ಧತೆ ಅನ್ನೋದೇನಿದೆ ಅದು ಕೂಡ ನಿವಾರಣೆ ಮಾಡುತ್ತೆ. ಓಕೆನಾ? ಸೊಪ್ಪನ್ನ ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸು ಅಂತ ಗೊತ್ತಾಯಿತು. ವಾರದಲ್ಲಿ ಏನಿಲ್ಲ ಅಂದರೂ ಒಂದು 2-3 ಸಾರಿ ಸೊಪ್ಪನ್ನ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಮುದ್ದೆ ಬೆಂದಿದೆ ಫ್ರೆಂಡ್ಸ್. ಗಮ್ ಅಂತೇಳಿ ಸ್ಮೆಲ್ ಬರ್ತಾ ಇದೆ, ಮುದ್ದೆ ಬೆಂದಿರೋ ಅಂಥ ಸ್ಮೆಲ್ಲು. ಇನ್ನೊಂದು ಕಡೆ ಒಗ್ಗರಣೆಗೆ ಎಣ್ಣೆ ಬಿಟ್ಟು ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕಬೇಕು. ಮಸೊಪ್ಪಿಗೆ ಬೇಕಾದರೆ ನೀವು ಬದನೆಕಾಯಿನ ಯೂಸ್ ಮಾಡೋವಂಥವ್ರು ಯೂಸ್ ಮಾಡಿ. ನಾವು ಜಾಸ್ತಿ ಯೂಸ್ ಮಾಡಲ್ಲ, ಅದಕ್ಕೆ ನಾನು ಬದನೆಕಾಯಿ ಎಲ್ಲ ಹಾಕಿಲ್ಲ ಫ್ರೆಂಡ್ಸ್. ಕೆಲವರು ಹೀರೆಕಾಯಿನ ಯೂಸ್ ಮಾಡ್ತಾರೆ, ಅದು ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಾದ್ಮೇಲೆ ಗಮ್ ಅಂತೇಳಿ ಸ್ಮೆಲ್ ಬರುತ್ತಲ್ಲ, ಆವಾಗ ನಾವು ರುಬ್ಬಿದ ಮಿಶ್ರಣನ ಈ ಒಗ್ಗರಣೆಗೆ ಹಾಕಬೇಕು ಫ್ರೆಂಡ್ಸ್. ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಉಪ್ಪೆಲ್ಲ ನೋಡಿ ಸ್ವಲ್ಪ ಹೊತ್ತು ಕೂಡಿಸಾದ್ಮೇಲೆ ಸ್ವಲ್ಪ ಹೊತ್ತು ಮಳ್ಸಿದ್ರೆ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್. ಇವತ್ತು ಮಾರ್ನಿಂಗ್ ತಿಂಡಿಗೆ ನಾನು ಬೀಟ್ರೂಟು, ಕ್ಯಾರೆಟು, ಕರಿಬೇವು ಇಷ್ಟೆಲ್ಲ ಹಾಕಿ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಜ್ಯೂಸ್ ಕುಡ್ದಾದ್ಮೇಲೆ ನಾನು ಯಾವುದೇ ರೀತಿಯ ತಿಂಡಿ ಆಗಲಿ ಏನೂ ತಿನ್ನೋದಿಲ್ಲ ಫ್ರೆಂಡ್ಸ್. ಬೀಟ್ರೂಟು, ಕ್ಯಾರೆಟು, ಕರಿಬೇವು ಮತ್ತು ನಿಂಬೆಹಣ್ಣು ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಬಾಡಿಗೆ ಏನೆಲ್ಲ ಪ್ರಯೋಜನ ಅಂತೇಳಿ ತಿಳ್ಕೊಳ್ಳೋಣ. ಕ್ಯಾರೆಟು, ಬೀಟ್ರೂಟಲ್ಲಿ ಕೂಡ ವಿಟಮಿನ್ ಸಿ, ಪೋಷಕಾಂಶಗಳು ಯಥೇಚ್ಛವಾಗಿವೆ. ಕಬ್ಬಿಣಾಂಶ, ಐರನ್ನು ಈ ಥರದ್ದೆಲ್ಲ ಪೋಷಕಾಂಶಗಳು ಕೂಡ ಜಾಸ್ತಿ ಇದೆ ಫ್ರೆಂಡ್ಸ್. ಇದರಲ್ಲಿ ವಿಟಮಿನ್ ಸಿ ಇದೆ, ಸಿಟ್ರಿಕ್ ಆ್ಯಸಿಡ್ ಅಂಶ, ಸಿಟ್ರಿಕ್ ಅಂಶ ತುಂಬಾ ಇದೆ ಫ್ರೆಂಡ್ಸ್. ವೆಯ್ಟ್ ಲಾಸ್ಗೆ ಎಲ್ಪ್ ಆಗುತ್ತೆ ನಿಂಬೆಹಣ್ಣ ಯೂಸ್ ಮಾಡೋದ್ರಿಂದ. ಇವು ಕೂಡ ಅಷ್ಟೇ, ಕರಿಬೇವನ್ನ ನಾವು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸಿಗೆ ತುಂಬಾ ಎಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮತ್ತು ರಕ್ತದೊತ್ತಡ, BP, ಶುಗರ್ ಇರೋರು ಕೂಡ ಯೂಸ್ ಮಾಡ್ಬೋದು. ಮತ್ತು ಕೂದಲಿನ ಆರೋಗ್ಯಕ್ಕೆ ಮತ್ತು ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಕರಿಬೇವು. ಮತ್ತು ಬೀಟ್ರೂಟು ಕೂಡ ಅಷ್ಟೇ. ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೆ, ಬ್ಲಡ್ ಕಮ್ಮಿ ಇರೋರು 1 ತಿಂಗಳು ಪ್ರತಿನಿತ್ಯ ಬೀಟ್ರೂಟು ಮತ್ತು ಕ್ಯಾರೆಟ್ ಈ ಥರ ಜ್ಯೂಸನ್ನ ಕುಡಿದು ನೋಡಿ. 1 ತಿಂಗಳಾದಮೇಲೆ ಚೆಕ್ ಮಾಡಿಸಿ, ಬ್ಲಡ್ ಲೆವೆಲ್ಲು ಜಾಸ್ತಿನೇ ಆಗಿರುತ್ತೆ ಫ್ರೆಂಡ್ಸ್. ನಾರಿನಂಶ ಜಾಸ್ತಿ ಇದೆ. ಈ ಥರ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮಗೆ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ವೆಯ್ಟ್ ಲಾಸಿಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಫ್ರೆಂಡ್ಸ್ ಈ ಜ್ಯೂಸು. ಈ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಲಿರುವ ಕೆಟ್ಟ ಅಂಶಗಳನ್ನ ಹೊರಗಡೆ ಹಾಕುತ್ತೆ ಈ ಜ್ಯೂಸು. ನಮ್ಮ ಬಾಡಿಲಿ ಮೆಟಾಬಾಲಿಸಮ್ ರೇಟ್ನ ಹೆಚ್ಚು ಮಾಡೋ ಮೂಲಕ ನಮ್ಮ ತೂಕ ಇಳಿಕೆಗೆ ಸಹಾಯ ಮಾಡುತ್ತೆ ಈ ಜ್ಯೂಸು. ಈ ಜ್ಯೂಸನ್ನ ಕುಡಿಯೋದ್ರಿಂದ ನಮಗೇನಾದರೂ ಮಲಬದ್ಧತೆ ಅನ್ನೋದೇನಾದರೂ ಇದ್ದರೆ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಾಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಕೂಡ ಈ ಜ್ಯೂಸನ್ನ ಕುಡಿದು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ ಸ್ನೇಹಿತರೆ, ಇದನ್ನೆಲ್ಲ ಹಾಕಿ ನಾನೇನು ಮಾಡ್ತೀನಿ, ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಈ ಥರ ರುಬ್ಕೋಬೇಕು. ನೀರನ್ನ ಹಾಕ್ಕೊಬೇಕು. ಈ ಥರ ಮಿಕ್ಸ್ ಮಾಡಿ ಓಕೆನಾ. ನಾನು ಯಾವುದೇ ರೀತಿ ಸೋಸ್ಕೊಳ್ಳಲ್ಲ ಫ್ರೆಂಡ್ಸ್, ಹಂಗೆ ಕುಡಿತೀನಿ. ಮತ್ತು ನಾನು ಇದಕ್ಕೆ ರಾತ್ರಿ ನೆನೆ ಹಾಕಿದಂತಹ ಸಬ್ಜಾ ಸೀಡ್ಸ್ನ ತಗೊಂಡಿದ್ದೀನಿ. ಸಬ್ಜಾ ಸೀಡ್ಸ್ನ ತಿನ್ನೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಗೊತ್ತಾ? ನಮ್ಮ ಬಾಡಿಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಅನ್ನೋದು ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಮತ್ತು ಮಲಬದ್ಧತೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆಯಾಗುತ್ತೆ. ಮತ್ತು ಮೆಟಬಾಲಿಸಮ್ ರೇಟ್ನ ಜಾಸ್ತಿ ಮಾಡೋದ್ರಿಂದ ನಮಗೆ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಹೊಟ್ಟೆ ತುಂಬಿದಂಥ ಅನುಭವ ಆಗುತ್ತೆ ಸಬ್ಜಾ ಸೀಡ್ಸ್ನ ಕುಡಿಯೋದ್ರಿಂದ. ಆಯಿತಾ? ಇದನ್ನು ಹಾಕ್ಕೊತೀನಿ ಫ್ರೆಂಡ್ಸ್. ಮತ್ತು ನಿಂಬೆಹಣ್ಣ ನಾನು 2 ಹೋಳನ್ನ ನಿಂಬೆಹಣ್ಣ ಹಿಂಡ್ಕೊತೀನಿ.
ನಿಂಬೆ ಹಿಂಡಿದ್ದಾಯಿತು. ಈಗ ಇದು ಜ್ಯೂಸ್ ರೆಡಿಯಾಗಿದೆ. ಓಕೆನಾ, ನಾನು ಸೋಸಿಲ್ಲ, ನೀವು ಬೇಕಾದರೆ ಸೋಸ್ಕೊಂಡು ಕುಡೀರಿ. ಇವತ್ತಿನ ಬೆಳಗ್ಗೆಯ ತಿಂಡಿ ರೆಡಿಯಾಗಿದೆ. ನನ್ನ ಇವತ್ತಿನ ಮಧ್ಯಾಹ್ನದ ಊಟ ಮೊಸಪ್ಪಿನ ಸಾರು ಜೊತೆಗೆ ಒಂದು ಮುದ್ದೆ ತಗೊಂಡಿದ್ದೀನಿ, ಸೌತೆಕಾಯಿ ತಗೊಂಡಿದ್ದೀನಿ. ಇಷ್ಟು ತಿಂತ ನನ್ನ ಮಧ್ಯಾಹ್ನ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಅನ್ನನ ತಗೋಬೇಡ್ರಿ. ಓಕೆನಾ, ಡಯಟಲ್ಲಿ ಯಾವುದೇ ಕಾರಣಕ್ಕೂ ವೆಯ್ಟ್ ಲಾಸ್ ಆಗೋದಿಲ್ಲ ಅನ್ನ ತಿಂದರೆ. ಕರೆಕ್ಟಾಗಿ 5 ಗಂಟೆಗೆ ಗ್ರೀನ್ ಟೀನ ತಗೊತಾ ಇದ್ದೀನಿ ಫ್ರೆಂಡ್ಸ್. ಟೀ ಕುಡಿದು ಅಭ್ಯಾಸ ಇರೋದ್ರಿಂದ ಗ್ರೀನ್ ಟೀನ ಕುಡಿಯೋದ್ರಿಂದ ಸ್ವಲ್ಪ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋವಾಗ ಹಾಲೆಲ್ಲ ಹಾಕಿ ಮಾಡ್ತಾರಲ್ಲ, ಮಾಮೂಲಿ ಟೀನ ಕುಡಿಯೋಕ್ಕೆ ಹೋಗ್ಬೇಡ್ರಿ, ವೆಯ್ಟ್ ಲಾಸ್ ಅನ್ನೋದು ಆಗೋದಿಲ್ಲ. 6:30 ಟೈಮ್ ಆಗಿತ್ತು. ಸಂಜೆಯ ಊಟಕ್ಕೆ ನನಗೆ ಹೊಟ್ಟೆ ಹಶ್ವಾಗ್ತಿರ್ಲಿಲ್ಲ ಫ್ರೆಂಡ್ಸ್. 1 ಗ್ಲಾಸ್ ಮಜ್ಜಿಗೆ ತಗೊಂಡು ನಾನು ಸಂಜೆಯ ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿಯ ಊಟನ ಆಗಲಿ, ಯಾವುದೇ ರೀತಿಯ ಫುಡ್ಡೇ ಆಗಲಿ ಏನೂ ತಗೊಳ್ಳಲ್ಲ. ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ನಾನು ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ಬಾಯ್. ನೆಕ್ಸ್ಟ್ ಡೇ 3 ವಿಡಿಯೋದಲ್ಲಿ ಸಿಗೋಣ. ಓಕೆ.